ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ ಬೀಡ್ಸನ್ನು ಉಪಯೋಗಿಸ್ಕೊಂಡು ನಾನು ಒಂದು ಬುಟ್ಟ ಡಿಸೈನನ್ನು ತೋರಿಸ್ತಿದ್ದೀನಿ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣಲ್ಲ ಬನ್ನಿ. ಈಗ ಮಧ್ಯದಲ್ಲಿ ಒಂದು ದಪ್ಪ ಆಗಿರುವಂಥ ಬೀಡನ್ನು ಇನ್ಸಲ್ಟ್ ಮಾಡ್ಕೋಬೇಕು. ಜೊತೆಗೆ ಬೀಡ್ ಅಲ್ಲದೇ ನಾವು ಒಂದು ಕುಂದನ್ಸ್ ಆದ್ರೂ ಪೇಸ್ಟ್ ಮಾಡಿಕೊಂಡು ಈ ಡಿಸೈನನ್ನು ಮಾಡ್ಕೋಬೋದು. ಹಾಗಿದ್ರೆ ಈಗ ಹೇಗೆ ನಾನು ಡಿಸೈನನ್ನು ಮಾಡ್ತೀನಿ ಅನ್ನೋದನ್ನು ಈಗ ನೋಡ್ಕೊಳ್ಳೋಣ ಬನ್ನಿ. ಇದ್ರ ಸುತ್ತ ನಾವು ಶುಗರ್ ಬೀಡಿಂದ ಒಂದು ಸರ್ಕಲನ್ನು ಮಾಡ್ಕೋಬೇಕಾಗತ್ತೆ. ಬನ್ನಿ, ಇದ್ರ ಸುತ್ತ ನಾವು ಶುಗರ್ ಬೀಡನ್ನು ಆ್ಯಡ್ ಮಾಡ್ಕೊಂಡು ನಾವು ಇಲ್ಲಿ ಸುತ್ತ ಒಂದು ಸರ್ಕಲನ್ನು ಮಾಡ್ಕೊಳ್ಳೋಣ. ಈಗ ನೋಡಿ, ಫಸ್ಟು ಈ ರೌಂಡನ್ನು ಮಾಡ್ಕೊಂಡಿದ್ದಾದ ನಂತರ ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಸುತ್ತ ಶುಗರ್ ಬೀಡನ್ನು ಹಾಕ್ಕೊಂಡು ನಾವು ಬೇಸ್ ಡಿಸೈನನ್ನು ಮಾಡ್ಕೊಳ್ಳೋದು. ಇದಾದ ನಂತರ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ಕೊನೆವರೆಗೂ ವೀಡಿಯೋನ ನೋಡಿ. ಈ ಎಲ್ಲ ಬುಟ್ಟ ಡಿಸೈನ್ ನಾನು ಏನೆಲ್ಲ ತೋರಿಸ್ತಿದ್ದೀನಲ್ಲ, ಇವೆಲ್ಲ ಪ್ರೊಫೆಷನಲ್ಲಾಗಿ ನಿಮಗೆ ಹೆಲ್ಪ್ ಆಗುವಂಥ ವೀಡಿಯೋಸ್ಗಳೇ. ಖಂಡಿತವಾಗ್ಲೂ ವೀಡಿಯೋನ ಎಲ್ಲೂ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡಿಕೊಂಡ್ರೆ ನಿಮಗೆ ಲಾಸು. ಯಾಕೆ ಅಂದರೆ ಫ್ರೀಯಾಗಿ ತೋರಿಸ್ಕೊಡ್ತಾ ಇರುವಂಥ ಡಿಸೈನ್ಗಳು ಇವು ಎಲ್ಲೂ ಇಷ್ಟು ಡೀಟೇಲಾಗಿ ತೋರಿಸ್ಕೊಡಲ್ಲ. ಹಾಗಾಗಿ ನಾನು ಪ್ರತಿಯೊಂದು ಬುಟ್ಟ ಡಿಸೈನನ್ನು ನಾನು ಯಾವೆಲ್ಲ ಅವೈಲೇಬಲ್ ನಿಮಗೆ ಬೇಕಾಗ್ತವೆ ಆ ಡಿಸೈನ್ ಎಲ್ಲನೂ ನಾನು ತೋರಿಸ್ಕೊಡ್ತಿದ್ದೀನಿ. ಬನ್ನಿ, ಈಗ ಆಯ್ತಲ್ಲ. ಇದಾದ ನಂತರ ಒಂದು ಮೂರು ಶುಗರ್ ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ನೀವು 3 ಆದರೂ ತಗೊಳ್ಳಿ, 4 ಆದರೂ ತಗೊಳ್ಳಿ. ನೋಡಿ, ಇಲ್ಲಿ ಒಂದು 3 ಸುತ್ತ 4 ಬದಿಯಲ್ಲೂ 3 ಶುಗರ್ ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೀವೆಷ್ಟು ತಗೋತೀರೋ ಅಷ್ಟನ್ನೇ ಹಾಕಬೇಕು. ನೋಡಿ, ತಗೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು. ಪುನಃ ಇಲ್ಲಿಂದ ಈ ಕಡೆ ಸೈಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲೂ ಅಷ್ಟೇ, ಇಲ್ಲೆಷ್ಟು ನಾವು ಬೀಡನ್ನು ಹಾಕ್ಕೊಂಡಿದ್ದೀವಲ್ಲ ಅಷ್ಟು ಬೀಡನ್ನು ನಾವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ನೋಡಿ, ಎಲ್ಲ ಪ್ರೊಫೆಷನಲ್ ಆಗಿ ಬರುವಂಥ ಡಿಸೈನ್ಸ್ಗಳೇ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿಂದ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಪುನಃ ಈ ಕಡೆ ಲೈನ್ಸ್. ಪುನಃ ಇಲ್ಲಿ ನೋಡಿ, ಈ ರೀತಿ ಬಂದು ಇದು ಇಲ್ಲಿ ಲಾಕ್ ಆಗಬೇಕು. ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಲಾಕನ್ನು ತೆಗೆದು ಒಳಗಡೆಯಿಂದ ಲೂಪನ್ನು ತೆಗೆದು ಆ ಲೂಪಿಂದ ಲಾಕ್ ಮಾಡ್ಕೊಳ್ಳೋದು. ಪುನಃ ಇಲ್ಲೂ ಅಷ್ಟೇ ಇದನ್ನು ಅಷ್ಟೇ ಈ ರೀತಿ ಮಾಡ್ಕೊಳ್ಳೋದು. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ, ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಬೇಕು. ಪುನಃ ಇಲ್ಲಿ ಏನು ಡಿಸ್ಟೆನ್ಸ್ ಇದೆಯಲ್ಲ, ಇಲ್ಲಿ ಬಂದು ಈ ಡಿಸ್ಟೆನ್ಸ್ ಇರುವಂಥ 4 ಬದಿಯಲ್ಲೂ ನೋಡಿ, ಇದು ಬೀಡು ಗೋದ್ವೆ ಬೀಡು ಅಂತ ಹೇಳ್ತೀವಿ. ಇದನ್ನು ಕುಚ್ಚು ಹಾಕೋದಿಕ್ಕೂ ಯೂಸ್ ಮಾಡ್ಕೋತೀವಿ ನಾವು. ನೋಡಿ, ಇದನ್ನು ಈ ರೀತಿ ಎಳ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ಇದಕ್ಕೊಂದು ಶುಗರ್ ಬೀಡನ್ನು ಸೇರಿಸಿ ನಾವಿಲ್ಲಿ ಲಾಕನ್ನು ಮಾಡ್ಕೋಬೇಕು. ಯಾವುದೇ ಕ್ರಿಯೇಟಿವಿಟಿ ಉಪಯೋಗಿಸಿ ನೀವು ಡಿಸೈನ್ ಮಾಡಿದ್ರೂ ಅದು ಒಂದು ಟ್ರೆಂಡ್ ಡಿಸೈನ್ ಆಗುತ್ತೆ. ತುಂಬಾ ನಿಮಗೆ ಚೆನ್ನಾಗೂ ಕಾಣಿಸುತ್ತೆ. ಜೊತೆಗೆ ಮಾಡೋದಕ್ಕೂ ಈಸಿಯಾಗೂ ಇರಬೇಕು, ಚೆನ್ನಾಗೂ ಕಾಣಿಸ್ಬೇಕು. ಆ ರೀತಿ ನಿಮಗೆ ತೋರಿಸ್ಕೊಡ್ತಾ ಇರುವಂಥದ್ದು. ಈಗ ನೋಡಿ, ಈಗ ನೋಡಿ, ಇಲ್ಲೂ ಅಷ್ಟೇ 2 ಶುಗರ್ ಬೀಡ್ಸ್ ಲೈನ್ಸ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಇದನ್ನು ಹಾಕ್ಕೊಳ್ಳೋದು. ಇದನ್ನು ಹಾಕ್ಕೊಂಡು
ಇಲ್ಲೂ ಅಷ್ಟೇ ಲಾಕನ್ನು ಪ್ರತಿ ಒಂದು ನೀವು ಎಂಡಲ್ಲೂ ಲಾಕನ್ನು ಕೊಡಬೇಕು. ಈಗ ಎಷ್ಟು ಸತಿ ಒಂದು 8 ಸತಿ 8ರಿಂದ 10 ಸತಿ ಇದೊಂದೇ ವಿಡಿಯೋದಲ್ಲಿ ನಾನು ಲಾಕ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಆದಷ್ಟು ಕೊನೆವರೆಗೂ ವಿಡಿಯೋನ ನೋಡಿ ಫಸ್ಟು ಲಾಕ್ ಮಾಡೋದನ್ನು ಪರ್ಫೆಕ್ಟಾಗಿ ಕಲ್ತ್ಕೋಬೇಕು. ಈಗ ನೋಡಿ ಇದನ್ನು ಇಲ್ಲಿ ಹಾಕ್ಕೋಬೇಕು. ಪುನಃ ಇದಕ್ಕೂ ಅಷ್ಟೇ ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ತುಂಬ ಈಸಿ ಮೆಥಡ್ ಫ್ರೆಂಡ್ಸ್. ಇದನ್ನು ಫುಲ್ಲು ಸ್ಲೀವ್ಸ್ಗೆ ನೀವು ಆ್ಯಡ್ ಮಾಡ್ತು ಅಂದರೆ ಎಷ್ಟು ಲುಕ್ಕು ರಿಚ್ಚಾಗಿ ಬರುತ್ತೆ ಅಂದರೆ ತುಂಬಾ ಗ್ರ್ಯಾಂಡಾಗಿ ನಿಮಗೆ ಈ ಬ್ಲೌಸ್ ಡಿಸೈನ್ ಅನ್ನೋದು ಬರುತ್ತೆ. ಹಾಗಾಗಿ ನೀವು ಇವೆಲ್ಲ ಪ್ರಾಕ್ಟೀಸ್ ಮಾಡಿ. ನಾನು ಏನೆಲ್ಲ ವೀಡಿಯೋಸನ್ನು ಹಾಕ್ತೀನಲ್ಲ ಅದಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಈಸಿಯಾಗಿ ಆರಿ ವರ್ಕ್ ಅನ್ನೋದು ಪ್ರೊಫೆಷನಲ್ಲಾಗೇ ಬಂದುಬಿಡುತ್ತೆ ನಿಮಗೆ ಖಂಡಿತವಾಗ್ಲೂ. ಇದು ನಾನು ಕೊಡುವಂಥ ಗ್ಯಾರಂಟಿ. ಈ ಡಿಸೈನ್ ನೋಡಿ ಎಷ್ಟು ರಿಚ್ ಲುಕ್ಕನ್ನು ಕೊಡ್ತಿದೆ ಅಂತ. ಆದರೆ ಮಾಡೋದು ಎಷ್ಟು ಈಸಿ ಅಂತ ನೀವು ಇಲ್ಲಿವರೆಗೂ ಮಾಡಿರುವಂಥ ಪ್ರಾಕ್ಟೀಸಲ್ಲಿ ಖಂಡಿತ ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಈಗ ನೋಡಿದ್ರಲ್ಲ ಎಷ್ಟು ನೀಟಾಗಿ ಎಷ್ಟು ಈಸಿಯಾಗಿ ಬಂದಿದೆ ಅಂತ. ಈ ವಿಡಿಯೋನ ಪ್ರಾಕ್ಟೀಸ್ ಮಾಡಿ ಆದಷ್ಟು ಮಾಡಿ. ನಿಮಗೆ ಬಂತು ಅಂತಂದರೆ ನೀವು ಬ್ಲೌಸ್ ಮೇಲೆ ವರ್ಕ್ಗೆ ಬುಟ್ಟ ಡಿಸೈನಾಗಿ ಯೂಸ್ ಮಾಡ್ಕೋಬೋದು. ಹಾಗಿದ್ರೆ ಈ ವಿಡಿಯೋ ನೋಡಿದ್ರಲ್ಲ, ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.